ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಸೊ ನಾಮಿನೇಷನ್ ಪ್ರಕ್ರಿಯೆ ಜೊತೆಗೆ ಸೊ ಎಲಿಮಿನೇಷನ್ ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಮಿಡ್ ವೀಕಲ್ಲಿ ಆಗ್ತಿದ್ದಂಥ ಹಿಂಟ್ ಅಲ್ಲ, ಇದು ಆ್ಯಕ್ಚುಲಿ ಅನೌನ್ಸೇ ಮಾಡಿರೋವಂಥದ್ದು. ಸೊ ಪಕ್ಕ ಆಗುತ್ತೆ ಅಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಂತೂ ಈ ವಾರ ಇದ್ದೇ ಇದೆ ಅಂತ. ಬಟ್ ಆಗೋವಂಥ ಪ್ರೊಸೆಸ್ ಸ್ವಲ್ಪ ಚೇಂಜಸ್ ಇದೆ. ಸೊ ಮೊದಲೆಲ್ಲ ಏನು ಮಾಡೋರು ಅಂತಂದರೆ ಸೊ ಇದೇ ಒಂದು ಹಿಂದಿನ ವಾರದ ಒಂದು ವೋಟ್ಸ್ಗಳನ್ನ ಕೌಂಟ್ ತೊಗೊಂಡು ಸೊ ಮುಂದಿನ ಒಂದು ಮಿಡ್ ವೀಕಲ್ಲಿ ಆ ಒಂದು ಎಲಿಮಿನೇಷನ್ ರೀತಿಯಲ್ಲಿ ನೈಟಲ್ಲಿ ನಡೆಯುವಂಥದ್ದು. ಬಟ್ ಈ ಒಂದು ಸೀಸನ್ನಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲೇ ಮಾಡ್ತಿದ್ದಾರೆ. ಸೊ ಇಲ್ಲಿ ಪ್ರೋಮೋ ನೋಡಿರೋ ಪ್ರಕಾರ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಸೊ ಅಂದರೆ ಈ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಂತೂ ಪಕ್ಕ ಇದೆ. ಬಟ್ ಹೋಗುವಂಥ ಅಭ್ಯರ್ಥಿ ಯಾರು ಅಂತ ಸೊ ಇದೇ ಒಂದು ವಾರದಲ್ಲಿ ಟಾಸ್ಕಲ್ಲೇ ನಿರ್ಧಾರ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿರೋ ಪ್ರಕಾರ ಇಲ್ಲಿ ಮೇ ಬಿ ನನಗನ್ನಿಸ್ತಿರುವಂಥದ್ದು ನಾಮಿನೇಷನ್ ಪ್ರಕ್ರಿಯೆ ಆಲ್ರೆಡಿ ಮಾಡಿದ್ದಾರೆ. ಮಾಡಿದ್ದಾದಮೇಲೆ ಅದರಲ್ಲಿ ನಾಮಿನೇಟ್ ಆಗಿರುವಂಥವರು ರಜತ್, ಗೌತಮಿ, ಭವ್ಯ ಆ್ಯಂಡ್ ಮೋಕ್ಷಿತಾ ಈ 4 ಜನ ಏನಿದ್ದಾರೆ ನಾಮಿನೇಟ್ ಆಗಿದ್ದಾರೆ ಈ ವಾರದ ಮುಂದಿನ ವಾರದ ಒಂದು ಎಲಿಮಿನೇಷನ್ಗೋಸ್ಕರ. ಸೊ ಅದರಲ್ಲಿ ಆ್ಯಂಡ್ 2 ಕೂಡ ಆಗ್ಬೋದು. ಇವಾಗ ಮಿಡ್ ವೀಕಲ್ಲಿ ಒಂದು ಆಗುತ್ತೆ, ಮೇ ಬಿ ಮತ್ತೆ ಇನ್ನೊಂದು ಏನಂತಂದರೆ ಸಂಡೇ ಕೂಡ ಆಗುತ್ತೆ. ಓಕೆ, 2 ಆಗುತ್ತೆ ಈ ವಾರ ಆದರೂ ಕೂಡ. ಓಕೆ, ಸೊ ಇವಾಗ ಆಲ್ರೆಡಿ ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ. ಸೊ 8 ಜನರಲ್ಲಿ ಇಬ್ಬರನ್ನ ತೆಗಿಬೇಕಾಗುತ್ತೆ. ಒಬ್ಬರು ಮಿಡ್ ವೀಕಲ್ಲಿ ಹೋಗ್ತಾರೆ, ಸೊ ಇನ್ನೊಬ್ಬರು ಸೊ ಸಂಡೇ ದಿನ ಹೋಗ್ತಾರೆ. ಓಕೆ, 2 ಎಲಿಮಿನೇಷನ್ ಆಗ್ತವೆ. ಟಾಪ್ 6ಅಲ್ಲಿ ಅಂದರೆ ಲಾಸ್ಟ್ ಫೈನಲ್ ವಾರಕ್ಕೆ 6 ಜನ ಹೋಗ್ತಾರೆ, ಟಾಪ್ 6. ಓಕೆ, ಸೊ ಅದು ಗೊತ್ತಿರಲಿ ನಿಮಗೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ 4 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ರಜತ್, ಗೌತಮಿ, ಭವ್ಯ ಆ್ಯಂಡ್ ಮೋಕ್ಷಿತಾ. ಸೊ ಇವ್ರು 4 ಜನರಲ್ಲಿ ಒಬ್ಬರು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗೇ ಆಗ್ತಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಅಂತಂದರೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಆ ಒಂದು ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಸೊ ಅವರು ಈ ಮಿಡ್ ವೀಕ್ ಎಲಿಮಿನೇಷನಿಂದ ಬಚಾವಾಗ್ತಾರೆ. ಆದರೆ ಅವರು ಇನ್ನೇನು ಸಂಡೇ ಆಗುತ್ತಲ್ಲ ಅದರಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ. ಬಟ್ ಅವರು ಬಚಾವಾಗುವಂಥದ್ದು ಓನ್ಲಿ ಆ ಒಂದು ಮಿಡ್ ವೀಕಲ್ಲಿ ಏನಾಗುತ್ತಲ್ಲ ಸೊ ಅದರಿಂದ ಮಾತ್ರ ಬಚಾವಾಗ್ತಾರೆ. ಆ್ಯಂಡ್ ಇದ್ರ ವೋಟಿಂಗ್ ಲೈನ್ಸು ಕೂಡ ನಾಳೆನೇ ಓಪನ್ ಮಾಡ್ತಾರೆ ಅಂತ ಅಂದ್ಕೊತೀನಿ. ಬಿಕಾಸ್ ಆಫ್ ನಾಳೆನೇ ಓಪನ್ ಮಾಡಿ ಸೊ ಒಂದು ಟೈಮಿಗೆ ಅದನ್ನು ಇಡ್ತಾರೆ ಅಂತ ಅಂದ್ಕೊತೀನಿ. ಸೊ ಅದ್ರ ಒಳಗಡೆಗೆ ಸೊ ವೋಟಿಂಗ್ ಲೈನ್ಸ್ ಕ್ಲೋಸ್ ಮಾಡ್ಬೋದು. ಸೊ ಅದರಲ್ಲಿ ಯಾರು ಕಡಿಮೆ ವೋಟ್ಸ್ ತೊಗೊಂಡಿರ್ತಾರೆ ಅಥವಾ ಅಂದರೆ ಈ ಟಾಸ್ಕಲ್ಲಿ ಯಾರು ಸೋತಿರ್ತಾರೆ ಸೊ ಅವರು ಅಂದರೆ ಗೆದ್ದವರು ಸೇಫ್ ಆಗ್ತಾರೆ. ಅಂದರೆ ಇವಾಗ ಗೌತಮಿ ಮೇ ಬಿ ಅದರಲ್ಲಿ ಗೆದ್ದಿದ್ದಾರೆ ಅಂತ ಅಂದ್ಕೊತೀನಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಅವ್ರು ಸೇಫ್ ಆಗ್ತಾರೆ. ಸೊ ಅದ್ರ ಬಿಟ್ಟು ಇನ್ನು ಮಿಕ್ಕಿದ್ರೆ ಯಾರು ಇರ್ತಾರೆ ಅವರು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಮೇ ಬಿ ಥರ್ಸ್ಡೇ ಆ ಥರ ಇಲ್ಲ ಬುಧವಾರ ಆ ಥರ ಮಾಡ್ಬೋದು ಎಲಿಮಿನೇಷನ್ ಅಂತ ಅಂದ್ಕೊತೀನಿ. ಬಟ್ ಇಲ್ಲಿ ಟಾಸ್ಕ್ ನಡೀತಾ ಇದೆ. ಸೊ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ನಾನು ಮೊದಲೇ ಹೇಳ್ದಂಗೆ ನಾಮಿನೇಟ್ ಆಗಿರೋರಲ್ಲಿ ರಜತ್, ಗೌತಮಿ ಆ್ಯಂಡ್ ಮೋಕ್ಷಿತಾ, ಭವ್ಯ ಈ 4 ಜನ ನಾಮಿನೇಟ್ ಆಗಿದ್ದಾರೆ. ಆ್ಯಂಡ್ ಅವ್ರು 4 ಜನ ಮಾತ್ರ ಅಲ್ಲಿ ಟಾಸ್ಕ್ ಆಡ್ತಿರೋವಂಥದ್ದು. ಸೊ ಇನ್ನು ಮಿಕ್ಕಿದಂತಹ ಯಾರು ನಮ್ಮ ತ್ರಿವಿಕ್ರಮ್, ಹನುಮಂತ ಆ್ಯಂಡ್ ಯಾರು ಧನ್ರಾಜ್, ಸೊ ಇವ್ರು ಯಾರೂ ಕೂಡ ಅಲ್ಲಿ ಟಾಸ್ಕ್ ಆಡ್ತಾ ಇಲ್ಲ. ಸೊ ಅದ್ರ ಪ್ರಕಾರ ಅವ್ರು ಯಾರೂ ನಾಮಿನೇಟ್ ಆಗಿಲ್ಲ ಅಂತ ಗೊತ್ತಾಗ್ತಾ ಇದೆ ಅಲ್ಲಿ. ಆ್ಯಂಡ್ ಇದ್ರ ಪ್ರಕಾರ ತೊಗೊಂಡ್ರೆ ಅಲ್ಲಿ ಟಾಸ್ಕ್ ಅಂತೂ ಏನೋ ಸಖತ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಫುಲ್ ಏನಂತಂದರೆ ಇಂಟೆನ್ಸಾಗಿ ಆಡ್ತಿದ್ದಾರೆ. ಸೊ ಮೋಕ್ಷಿತಾ ಅಂತೂ ಫುಲ್ ಎಲ್ಲನೂ ಅಗ್ರೆಸಿವ್ ಆಗಿ ಕೆಳಗಡೆ ಬಿದ್ದು ಎದ್ದು ಎಲ್ಲ ಆಡ್ತಿದ್ದಾರೆ. ಇದನ್ನೇ ಮೊದಲಿಂದ ಮಾಡ್ಕೊಂಡು ಬಂದಿದ್ರೆ ಆ ಒಮ್ಮನ ಗ್ರಾಫ್ ಎಲ್ಲೋ ಇರೋದು ಮೋಕ್ಷಿತದ್ದು. ಬಟ್ ಅಲ್ಲಿಂದ ಬರೀ ಟಾಸ್ಕ್ ಎಲ್ಲ ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡುವಂಥದ್ದು. ಸೊ ಮಂಜು, ಗೌತಮಿ ಬಗ್ಗೆ, ತ್ರಿವಿಕ್ರಮ್ ಬಗ್ಗೆನೇ ಸುಮ್ಮನೆ ಎಗರಾಡಿದ್ದೇ ಆಡಿದ್ದು ಬಿಟ್ಟರೆ ಸೊ ಟಾಸ್ಕು ಅಂತ ಬಂದಾಗ ಸ್ವಲ್ಪ ಅವರು ಕಡಿಮೆನೇ ಇದ್ದಾರೆ. ಬಟ್ ಮನೆ ಒಳಗಡೆಗೆ ಅಲ್ಲಿ ಇಲ್ಲಿ ಸ್ವಲ್ಪ ಸೌಂಡ್ ಅಂತೂ ಇದೆ. ಓಕೆ, ಸೊ ಇವಾಗಂತೂ ಹೆವಿ ಟಾಸ್ಕ್ ಆಡ್ತಿದ್ದಾರೆ. ಸೊ ಈ ಒಂದು ಟಾಸ್ಕಲ್ಲಿ ನೋಡ್ತಾ ಇದ್ದಾರೆ. ಇದ್ರ ಮಧ್ಯೆ ಸೊ ಅಲ್ಲಿ ರಜತ್ಗೆ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಸೊ ಮೋಕ್ಷಿತಾ ಆ್ಯಂಡ್ ಭವ್ಯ ಅವರು ಸೊ ಅವರನ್ನು ಟಾಸ್ಕಿಂದ ಆಚೆ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಅಲ್ಲಿ ಆ ನೆಟ್ ಇದೆ, ಆ ನೆಟ್ಟಿನ ಒಳಗಡೆಗೆ ಜಾಸ್ತಿ ಯಾರ ನೆಟ್ಟಿನ ಒಳಗಡೆಗೆ ಜಾಸ್ತಿ ಒಂದು ಕಟ್ಟಿಗೆ ತುಂಡುಗಳಿರುತ್ತೆ. ಸೊ ಅವರು ಟಾಸ್ಕಿಂದ ಆಚೆ ಇರ್ತಾರೆ ಅಂತಂದಾಗ ಅಲ್ಲಿ ಉಳಿದಿರುವಂಥದ್ದೇ 3 ಜನ. ಇವರಿಬ್ಬರು ಮಾತಾಡ್ಕೊತಾರೆ, ಯಾರು ಮೋಕ್ಷಿತಾ ಆ್ಯಂಡ್ ಭವ್ಯ ಅವರು. ಸೊ ಅವರನ್ನು ರಜತನ್ನು ಆಚೆ ಹಾಕೋಣ ಅಂಥೇಳಿ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಮಾತಾಡಿಕೊಂಡು ಸೊ ರಜತನ್ನು ಆಚೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಸೊ ಅಲ್ಲಿ ಅಗೈನ್ ರಜತ್ ಕಡೆಯಿಂದ ಹೆಂಗಿದ್ರೂ ಬಂದೇ ಬರುತ್ತಲ್ಲ. ಅಂದರೆ ನೀವು ಇಬ್ಬರು ಮಾತಾಡ್ಕೊಂಡಿರೋದು ನನಗೆ ಗೊತ್ತಿತ್ತು. ಆ್ಯಂಡ್ ಮೋಕ್ಷಿತಾ ನಿನ್ನಿಂದ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಸೊ ಈ ಮನುಷ್ಯಂದು ಸೊ ಅಲ್ಲಿ ಧನ್ರಾಜ್ಗೆ ಮಂಜು, ಗೌತಮಿ ಅವರು ಟಾರ್ಗೆಟ್ ಮಾಡಿದ್ದು ಇವನಿಗೆ ಗೊತ್ತಾಗಿದ್ದಾದಮೇಲೆ ಇಡೀ ಒಂದು ಗ್ಯಾಂಗ್ ಏನಿದೆ ಅವರು ಒಂದು ರೀತಿಯಲ್ಲಿ ಆಡ್ಕೊಂಡ್ರು. ಸೊ ಧನ್ರಾಜ್ಗೆ ಕುರಿ ಮಾಡಿದ್ರು, ಒಂದು ರೀತಿಯಲ್ಲಿ ಕುರಿ ಕಡ್ದಂಗೆ ಕಡಿದ್ಬಿಟ್ರು, ಗೂಟ ಇಟ್ಬಿಟ್ರು ಅಂತೆಲ್ಲ ಮಾತಾಡಿದಂಥ ರಜತ್ ಇವನಿಗೆ ಇವತ್ತು ಅವನಿಗೇ ಒಂದು ರೀತಿಯಲ್ಲಿ ಇವರಿಬ್ಬರು ಸೇರ್ಕೊಂಡು ಗೂಟ ಇಟ್ಬಿಟ್ರು, ಒಂದು ರೀತಿಯ ಬಲಿ ಕೊಟ್ಟಂಗೆ ಕೊಟ್ಬಿಟ್ರು. ಅದೇನೋ ಅಂತಾರಲ್ಲ ಕರ್ಮ ಅಂತಾರಲ್ಲ, ಹಾಗೆ ಬೇರೆಯವ್ರ ಬಗ್ಗೆ ಆಡ್ಕೊಂಡ್ರೆ ತಮಗೆ ಬಂದ್ಬಿಡುತ್ತೆ. ಎಷ್ಟು ಕ್ಲೋಸ್ ಆಗಿದ್ದಂಥವ್ರು ಆ್ಯಂಡ್ ಇವ್ರು 3-4 ಜನ. ಸೊ ಇವಾಗ ಇವ್ರ ಮಧ್ಯೆ ಒಂದು ರೀತಿಯಲ್ಲಿ ಕಿತ್ತಾಟ ಶುರುವಾಗಿದೆ. ಸೊ ಇವಾಗ ಗೊತ್ತಾಗುತ್ತೆ ಯಾರು ಯಾವನಿಗೆ ಏನು ಗೂಟ ಇಟ್ಟರು ಅನ್ನೋ ರೀತಿಯಲ್ಲಿ. ಓಕೆ, ಸೊ ಇದೆಲ್ಲದ್ರ ಜೊತೆಗೆ ತ್ರಿವಿಕ್ರಮ್ ಅಂತ ಹೇಳ್ತಾರೆ ಮೋಕ್ಷಿತಾ ಅವ್ರಿಗೆ. ಸೊ TTF ಇದಕ್ಕೆ ಹೋಗಬಾರ್ದು ಅಂತ ಭವ್ಯ ಹೆಸರು ತಗೊಂತೀರ. ಆದರೆ ಅದೇ ಭವ್ಯನ
ನಾಮಿನೇಷನಲ್ಲಿ ಸೇವ್ ಆಗಬೇಕು ಅಂತ ಅವ್ರ ಜೊತೆ ಸೇರಿಕೊಂಡು ಆಟ ಆಡ್ತೀರಾ ಅಂತ ಮೋಕ್ಷಿತಾಗೆ ಒಂದು ಕೌಂಟ್ರ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಏನು ಅಷ್ಟು ಇದು ಅಲ್ಲ ನನ್ನ ಪ್ರಕಾರ, ಯಾಕಂತಂದರೆ ಇದೇ ಭವ್ಯ ಎದುರುಗಡೆಗೆ ಎಷ್ಟೆಷ್ಟೋ ಮಾತುಗಳು ಹೇಳಿದ್ದಾನೆ. ಆ್ಯಂಡ್ ಇದೇ ಒಂದು ವೀಕೆಂಡಲ್ಲಿ ಸೊ ಯಾರು ಹೊರಗಡೆ ಹೋಗಬೇಕು ಅಂತಂದಾಗ ಅದೇ ಭವ್ಯ ಹೆಸರು ತಗೊತಾರೆ. ಬೇರೆಯವ್ರಿಗೆ ಬರಳು ತೋರ್ಸೋಕ್ಕಿಂತ ಮುಂಚೆ ನಾವೆಷ್ಟು ನೆಟ್ಟಿಗಿದ್ದೀವಿ ಅಂತ ನೋಡ್ಕೊಬೇಕು. ಓಕೆ, ಯಾರು ಮೋಕ್ಷಿತ್ ಅವರು TTFಗೆ ಭವ್ಯ ಹೋಗ್ಬಾರ್ದು ಅಂತ ಹೇಳಿದ್ರು, ಬಟ್ ಅದೇ ಭವ್ಯನ ಜೊತೆಗೆ ಸೇರಿಕೊಂಡು ಇವಾಗ ಟಾಸ್ಕ್ ಆಡ್ತಿದ್ದಾರೆ, ಅದನ್ನೇ ರಜತ್ನ ಹೊರಗಡೆ ಇಟ್ಟಿದ್ದಾರೆ. ಓಕೆ ಅವ್ರು ತಪ್ಪು ಮಾಡ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ನೀವೇನು ಮಾಡಿದ್ದೀರಾ, ಭವ್ಯ ಅವ್ರಿಗೆ ನನ್ನ ಈ ಮನೆಯಲ್ಲಿ ನನ್ನ ಕಾಂಪಿಟೇಟರ್ ಆಗಿ ಇರೋವಂಥ ಯೋಗ್ಯತೆ ಅಂತಂದರೆ ಅದು ನಿನಗೊಬ್ಬಳಿಗೆ, ಬೇರೆ ಯಾರಿಗೂ ಇಲ್ಲ, ಅದಕ್ಕೋಸ್ಕರ ಯಾರ ಜೊತೆಗೂ ಇಲ್ಲ ಅಂತ ಹೇಳ್ತೀರಾ. ಬಟ್ ಅದೇ ಒಂದು ಕಾಂಪಿಟೇಟರ್ಗೆ ಕೊನೆವರೆಗೂ ತೊಗೊಂಡು ಹೋಗೋದನ್ನು ಬಿಟ್ಟು ಆ ಒಂದು ಕಾಂಪಿಟೇಟರ್ನ ಆಚೆ ಹಾಕ್ಲಿಕ್ಕೋಸ್ಕರ ಅದೇ ಭವ್ಯ ಹೆಸರನ್ನ ತೊಗೊತೀರಾ ಹೊರಗಡೆ ಹೋಗಬೇಕು ಅಂತಂದಾಗ, ಇದು ಯಾವ ಸ್ಟ್ಯಾಂಡರ್ಡ್ ಆಗಿದ್ರೆ ಮತ್ತೆ ಅರ್ಥನೇ ಆಗಲಿಲ್ಲ ನನಗೆ. ಇದಾದಮೇಲೆ ಮೋಕ್ಷಿತ ಹೇಳುವಂಥದ್ದು ನಾವು ನಿಯತ್ತಾಗಿ ಆಡಿದ್ದೀವಿ ಏನು ಅಂತ ಹೇಳ್ತಾರೆ. ಆ್ಯಂಡ್ ರಜತ್ ಹೇಳುವಂಥದ್ದು ಸೊ ಸಮರ್ಥನೆ ಬೇಡ, ಸೊ ಮನ್ಸಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾನೆ. ಮನ್ಸಿಗೆ ಗೊತ್ತಿರುತ್ತೋ ಎಲ್ಲಿ ಗೊತ್ತಿರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀವು ಅಂತೂ ಟಾಸ್ಕಿಂದ ಔಟ್ ಆಗಿದ್ದಾರೆ ಅಂತ ಅನ್ಕೊತೀನಲ್ಲಿ. ಬಿಕಾಸ್ ಆಫ್ ಆಲ್ರೆಡಿ ನೋಡ್ತಿದ್ರೆ ಫುಲ್ ಎಲ್ಲ ಉರ್ಕೊಂಡ್ಬಿಟ್ಟಿದ್ದಾನೆ ಶಿಷ್ಯ. ಬಟ್ ಗೌತಮಿ ಅವರು ಸೇಫ್ ಆದ್ರ ಅಂತ ಗೊತ್ತಾಗ್ತಿಲ್ಲ. ಒಂದು ವೇಳೆ ಸೇಫ್ ಆದರೆ ಸೊ ಇನ್ನೇನು ಟಾಸ್ಕೇ ಮುಗ್ದೋಗುತ್ತೆ, ಗೊತ್ತಿಲ್ಲ. ಮತ್ತು ಬೇರೆ ರೌಂಡಲ್ಲಿ ಏನಾದರೂ ಇರ್ಬೋದೇನೋ ಅಂತ ಅನ್ಕೊತೀನಿ. ಸೊ ಒಟ್ಟಿನಲ್ಲಿ ಅಲ್ಲಿ 4 ಜನರಲ್ಲಿ ಸೊ ಅಲ್ಲಿ 3 ಜನರ ಜೊತೆಗೆ ಜಾಸ್ತಿ ಇಂಟೆನ್ಷನ್ ನಡೀತಿರುವಂಥದ್ದು ಭವ್ಯ ಆ್ಯಂಡ್ ಮೋಕ್ಷಿತ ಆ್ಯಂಡ್ ರಜತ್, ಈ 3 ಜನರಲ್ಲಿನೇ ಇದೆ ಅಂತ ಅನ್ಕೊತೀನಿ. ಬಟ್ 2 ಎಲಿಮಿನೇಷನ್ ಅಂತೂ ಪಕ್ಕ ಇದ್ದೇ ಇದೆ. ಸೊ ಕೊನೆಯಲ್ಲಿ ಫೈನಲ್ ವಾರಕ್ಕೆ ಒಂದು 6 ಜನ ಒಂದು ಫಿನಾಲೆ ವೀಕಿಗೆ ಹೋಗ್ತಾರೆ. ಸೊ ಇದರಲ್ಲಿ ಯಾರ್ಯಾರು ಪರ್ಫಾರ್ಮೆನ್ಸ್ ಇರಲ್ವೋ ಸೊ ಅವ್ರನ್ನ ಆಚೆ ಕಳಿಸ್ತಾರೆ ಅಂತಲೇ ಹೇಳ್ಬೋದು. ವೋಟಿಂಗ್ ಲೈನ್ಸ್ ಯಾವಾಗ ಓಪನ್ ಆಗಿ ಯಾವಾಗ ಎಂಡ್ ಆಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ಅದರಲ್ಲೇ ನಡೆಯುವಂಥದ್ದು. ಸೊ ನೋಡುವ ಏನೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಈ ಒಂದು 8 ಜನ ಇದ್ದಾರೆ, ಸೊ ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ನಿಮಗೆ ಅನಿಸುತ್ತೆ? ಸೊ ನನ್ನ ಪ್ರಕಾರ ತುಂಬ ಚಾನ್ಸಸ್ ಇರೋವಂಥದ್ದು ಅಲ್ಲಿ ಇವಾಗ ನಿನ್ನೆ ನೋಡಿರೋ ಪ್ರಕಾರ ನೀವು ಹನುಮಂತ ಆ್ಯಂಡ್ ಯಾರು ತ್ರಿವಿಕ್ರಮ್ ಅಂತೂ ಟಾಪ್ 6ಅಲ್ಲಿ 100% ಇದ್ದೇ ಇರ್ತಾರೆ. ಇನ್ಕ್ಲೂಡಿಂಗ್ ನನ್ನ ಪ್ರಕಾರ ರಜತು ಕೂಡ ಇರ್ಬೋದೇನೋ. ಬಟ್ ಆಶ್ಚರ್ಯ ಏನು ಅಂತಂದರೆ ಹೊರಗಡೆ ವೋಟಿಂಗ್ಸ್ ಇಲ್ಲ ಅಂತಂದಾಗ ಸೊ ಅಲ್ಲಿ ಖಂಡಿತವಾಗ್ಲೂ ಹೊರಗಡೆ ಹಾಕ್ತಾರೆ. ಆ್ಯಂಡ್ ಏನಂತಂದರೆ ಇವಾಗ ಕೆಲವು ಟೈಮಲ್ಲಿ ವೋಟಿಂಗ್ಸ್ನ ತೊಗೊತಾರೆ ಆ್ಯಂಡ್ ಎಲ್ಲ ಟೈಮಲ್ಲೂ ಕೂಡ ವೋಟಿಂಗ್ಸ್ ತೊಗೊತಾರೆ ಅಥವಾ ಟಾಸ್ಕು ಕೂಡ ತೊಗೊತಾರೆ ಬಿಗ್ ಬಾಸ್ ಅನ್ನೋದು ಕೂಡ ಇಲ್ಲ. ನನ್ನ ಪ್ರಕಾರ ಏನಂತಂದರೆ ಸೊ ಇವಾಗ ವಿನ್ನರ್ ಅಂತ ಘೋಷಣೆ ಮಾಡಬೇಕು ಅಂತಂದರೆ ಓನ್ಲಿ ವೋಟಿಂಗ್ಸ್ ತೊಗೊಳ್ಳಲ್ಲ. ನೀವು ರನ್ನರ್ ಅಪ್ಪಿಗೆ ಬೇಕಾದರೆ ತಗೊಳ್ಳಿ, ಸೊ ಅದನ್ನು ವೋಟಿಂಗ್ಸ್ ತಗೊತಾರೆ. ಬಟ್ ವಿನ್ನರ್ ಅಂತ ಬಂದಾಗ ಅವ್ರದ್ದು ಪರ್ಫಾರ್ಮೆನ್ಸು ಪ್ರತಿಯೊಂದು ಕೂಡ ಟ್ಯಾಲಿ ಮಾಡ್ತಾರೆ. ಆ್ಯಂಡ್ ಅದನ್ನೊಂದು ಅರ್ಧ ತೊಗೊಂಡು ವೋಟಿಂಗ್ಸ್ನ ಅರ್ಧ ತೊಗೊಂಡೇ ಅಲ್ಲಿ ಮೇ ಬಿ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಯಾಕಂದರೆ ಲಾಸ್ಟ್ ಸೀಸನಲ್ಲಿ ಹಾಗೆ ಆಗಿರುವಂಥದ್ದು. ಹೊರಗಡೆಗೆ ನನ್ನ ಪ್ರಕಾರ ಕಾರ್ತಿಕ್ಗಿಂತ ಬೇರೆಯವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇತ್ತು ಕಂಪ್ಯಾರಿಟಿವ್ಲಿ. ಬಟ್ ಅಲ್ಲಿ ಕಾರ್ತಿಕ್ನ ವಿನ್ ಮಾಡ್ತಾರೆ ಬಿಕಾಸ್ ಆಫ್ ಅವ್ನ ವ್ಯಕ್ತಿತ್ವ ಆ್ಯಂಡ್ ಟಾಸ್ಕ್ ಪರ್ಫಾರ್ಮೆನ್ಸು ಜೊತೆಗೆ ವೋಟು ಎಲ್ಲನೂ ಸೇರಿನೇ ಅವನಿಗೆ ಆ ಒಂದು ವಿನ್ನರ್ ಅಂತ ಘೋಷಣೆ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಅಲ್ಲಿ ಡ್ರೋನ್ ಪ್ರತಾಪ್ ಓಕೆ, ಸೊ ಅವರು ಏನು ಮಾಡಿದ್ದಾರೆ ಮನೆ ಒಳಗಡೆ ಅಂತ ಅರ್ಥನೇ ಆಗಲಿಲ್ಲ ನನಗೆ. ಟಾಸ್ಕಲ್ಲಿ ಕೆಲವು ಟಾಸ್ಕಲ್ಲಿ ಓಕೆ ಚೆನ್ನಾಗಿ ಆಡಿದ್ದಾರೆ ಎಲ್ಲ ಓಕೆ, ಬಟ್ ಪರ್ಫಾರ್ಮೆನ್ಸ್ ಇಂಡಿವಿಜುವಲ್ ಎಂಟರ್ಟೈನ್ಮೆಂಟು ಅದೆಲ್ಲ ಬಂದಾಗ ನನ್ನ ಪ್ರಕಾರ ಆ ಒಂದು ಲೆವೆಲ್ ಮೇಲೆ ಇರಲಿಲ್ಲ. ಸರ್ಟನ್ ವೀಕೆಂಡಲ್ಲಿ ಸ್ವಲ್ಪ ಸುದೀಪ್ ಸರ್ ಮಾಡಿದ್ರೆ ಬಿಟ್ಟರೆ ಮಿಕ್ಕಿರೋ ಟೈಮಲ್ಲಿ ಅದು ಏನಿದ್ರು ಅಂತ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಸೊ ಅವ್ರು ಬಟ್ ಆದರೂ ರನ್ನರ್ ಅಪ್ ಗಂಟ ಹೋದರು ಬಿಕಾಸ್ ಆಫ್ ಹೊರಗಡೆ ಇದ್ದಂಥ ಸಪೋರ್ಟ್. ಸೊ ಆ ಸಪೋರ್ಟಿಂದ ಒಳಗಡೆ ಹೋದರೆ ಹೊರತು ಸೊ ಅವ್ರದ್ದು ಇದರಿಂದ ಏನು ಇಲ್ಲ ಅಂತ ನನಗೆ ಅನಿಸುತ್ತೆ. ಅದೇ ರೀತಿಯಲ್ಲಿ ಸೊ ವಿನ್ನರ್ ಘೋಷಣೆ ಮಾಡಬೇಕು ಅಂತ ಬಂದಾಗ ಓನ್ಲಿ ವೋಟಿಂಗ್ ಮಾತ್ರ ತಗೊಳ್ಳಲ್ಲ. ಸೊ ಮನೆ ಒಳಗಡೆ ಆದಂಥ ಪರ್ಫಾರ್ಮೆನ್ಸ್ ಅದನ್ನು ಕೂಡ ಒಂದು ಕನ್ಸಿಡರ್ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಟಾಪ್ 5 ಟಾಪ್ 6 ಗಂಟೆ ಹೋಗೋದೇ ಒಂದು ರೀತಿಯಲ್ಲಿ ಇವಾಗ ಕಷ್ಟ ಆಗೋಗ್ಬಿಟ್ಟಿದೆ ಇವರಿಗೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ನಿಮ್ಮ ಪ್ರಕಾರ ಟಾಪ್ 6 ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.